ಮತ್ತು ಸಂಸ್ಕಾರ ಅವುಗಳನ್ನು ಮರೆಯೋದು ಬೇಡ, ಅವನ್ನ ಬೆಳೆಸೋಣ ಅನ್ನುವಂಥ ಉದ್ದೇಶ ಅಷ್ಟೇ ಈ ಕಾರ್ಯಕ್ರಮದ್ದು, ಮತ್ತೇನು ಬೇರೆ ಉದ್ದೇಶಗಳಿಲ್ಲ. ದೇಶದಲ್ಲಿನ ಸಂಸ್ಕೃತಿಗಳು ಮತ್ತು ಸಂಸ್ಕಾರ ಇವು ಎರಡಕ್ಕೆ ನಾವು ಮಹತ್ವ ಕೊಡಬೇಕು ಅನ್ನುವಂಥ ಉದ್ದೇಶ ಈ ನಮ್ಮ ಹಿಂದೂ ಸಮ್ಮೇಳನದ್ದಾಗಿರುವಂತಹದ್ದು. ಬಹುಶಃ ಇಲ್ಲಿ ಸೇರಿರುವಂತ ತಾಯಂದ್ರ ಕುರಿತಾಗಿ ಎರಡು ಮಾತನ್ನ ತಮ್ಮೆಲ್ಲ ಗಮನಕ್ಕೆ ತರ್ತೇನೆ ನಾನು. ಮನೆ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅನ್ನುವಂಥ ದೇಶ, ಆ ಮಾತು ತಮಗೆಲ್ಲ ತಿಳಿದಿರುವಂತಹದ್ದು. ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದ್ರೆ ಸಂಸ್ಕಾರ, ನಮ್ಮ ಭಾರತೀಯ ಸಂಸ್ಕೃತಿ ಮೊಟ್ಟ ಮೊದಲು ಪ್ರಾರಂಭ ಆಗೋದೇ ಎಲ್ಲಿಂದ ಅಂದ್ರೆ ನಿಮ್ಮೆಲ್ಲರ ಮನೆಗಳಿಂದನೇ ಪ್ರಾರಂಭ ಆಗತ್ತದು. ಹೌದಾ? ಸಾಧಕರ ಬಗ್ಗೆ ಒಂದಿಷ್ಟು ಇತಿಹಾಸವನ್ನ ನೋಡಿ ಹೋದಾಗ ಪ್ರತಿಯೊಬ್ಬ ಸಾಧಕರ ಹಿಂದೆ ಅವರ ತಾಯಿಯ ಪಾತ್ರ ಬಹಳ ದೊಡ್ಡದೈತಿ. ತಾಯಿಯ ಪಾತ್ರ. ಆಗಲೇ ನಾವು ಭಾವಚಿತ್ರಕ್ಕೆ, ಛತ್ರಪತಿ ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆಯನ್ನ ಮಾಡಿದ್ವಿ. ಸಮಯ ಅಲ್ಪ ಇರೋದ್ರಿಂದ ಅವರ ಕುರಿತಾಗಿ ಎರಡು ಮಾತು ನಿಮಗೆ ನೆನಪಿಸ್ಕೊಡ್ತೇನೆ ನಾನು. ತಾಯಿ ಶಿವಾಜಿ ಮಹಾರಾಜರ ತಾಯಿ ಜೀಜಾಬಾಯಿ ನೋಡ್ರಿ, ಸನಾತನ ಧರ್ಮಕ್ಕೆ ನಮ್ಮ ಸಂಸ್ಕೃತಿಗೆ ಎಷ್ಟು ಮಹತ್ವ ಐತಿ ಅನ್ನೋದನ್ನ ಇದೊಂದು ವಿಷಯದಿಂದ ನಾವು ನೆನಪಿಟ್ರೆ ಸಾಕು. ಅಂದ್ರೆ ಬುನಾದಿಯನ್ನ ಹೆಂಗ ಹಾಕಬೇಕು ನಾವು ಅನ್ನೋದನ್ನ ತಿಳ್ಕೊಬೇಕಷ್ಟೆ. ಯಾವ ಜೀಜಾಬಾಯಿ ಗರ್ಭವತಿ ಆಗಿರುವಂತಹ ಸಂದರ್ಭದಲ್ಲಿ ಸಹಜವಾಗಿ ವಿಚಾರ ಮಾಡ್ರಿ, ಎಲ್ಲ ತಾಯಂದಿರಿಗೆ ಒಂದಿಷ್ಟು ರೂಢಿ ಒಳಗೆ ಹೇಳ್ಬೇಕು ಅಂದ್ರೆ ಬಯಕೆಗಳು ಅಂತ ಇರ್ತಾವ. ಬಯಕೆಗಳು ಅಂತ ಕರೀತಾರ ಅವಕ್ಕೆ. ಅಂದ್ರೆ ಅಪೇಕ್ಷೆ ಮಾಡೋದು. ಉಣ್ಣುವ ಆಹಾರದ ಮೇಲೆ ಒಂದಿಷ್ಟು ತಾಯಂದಿರ ಅಪೇಕ್ಷೆ ಇರುತ್ತೆ, ಕೆಲವೊಂದು ನೋಡುವ ವಸ್ತುಗಳ ಮೇಲೆ ಅಪೇಕ್ಷೆ ಇರುತ್ತೆ. ಅಲ್ಲಿ ಏನೋ ಗ್ರಹಿಸಿ ನೋಡಿ ಸೇವಿಸಿರ್ತೀವಿ, ಅದರ ಪ್ರಭಾವ ಗರ್ಭದೊಳಗಿರುವಂತಹ ಶಿಶುವಿಗೆ ಆಗುತ್ತನ್ನುವಂತ ಮಾತು ಮಾತ್ರ ನಮಗೆ ನೆನಪಿರುವುದಿಲ್ಲ ಏನ್ರಿ? ಆ ಮಾತು ಮಾತ್ರ ನೆನಪಿರಲ್ಲ ನಮಗೆ. ಅಂತ ಯಾವ ಸಂದರ್ಭದಲ್ಲಿ ಮಾತೆ ಜೀಜಾಬಾಯಿ ಅವರಿಗೆ ಒಂದು ಬಯಕೆ ಇತ್ತು. ಎಂತ ಬಯಕೆಯನ್ನ ಆ ತಾಯಿ ಕಂಡಿದ್ಲು ಅಂದ್ರೆ, ಶಿವಭಾರತದೊಳಗೆ ಶಿವಾಜಿ ಮಹಾರಾಜರ ಬಗ್ಗೆನೇ ಬರೆದಿರುವಂತ ಒಂದು ಗ್ರಂಥ ಅದು, ಶಿವಭಾರತ ಅಂತ. ಅದರೊಳಗೆ ಉಲ್ಲೇಖ ಮಾಡ್ತಾರೆ, ತಾಯಿಯಾಗಿರುವಂತ ಜೀಜಾಬಾಯಿ ಗರ್ಭದೊಳಗಿರುವಂತ ಶಿವಾಜಿ ಮಹಾರಾಜ, ಆ ತಾಯಿಯ ಬಯಕೆ ಏನಾಗಿತ್ತು ಅಂದ್ರೆ, ಇಡೀ ಕಾಡಿಗೆ ರಾಜ್ಯನಾಗಿರುವಂತ ಸಿಂಹದ ಮೇಲೆ ಸವಾರಿಯನ್ನ ಮಾಡಿ, ಯಾವ ಇಡೀ ಜಗತ್ತನ್ನೇ ಸಲುಹಿದಂತ ಜಗನ್ಮಾತೆ ಕಾಳಿಯ ಅವತಾರ ಹೆಂಗಿರುತ್ತೋ, ತನ್ನ ಕೇಶರಾಶಿಗಳನ್ನ ಹರವಿಕೊಂಡು ಎದುರಿಗೆ ಬರುವಂತ ದುಷ್ಟರನ್ನ ಸಂಹಾರ ಮಾಡುವ ಒಂದು ಶಕ್ತಿ ನನಗ ಭಗವಂತ ಕೊಡು ಅಂತ ಪ್ರಾರ್ಥನೆ ಮಾಡ್ತಿದ್ಲಲ್ಲ, ಅದರ ಒಂದು ಪ್ರತಿಫಲವಾಗಿ ಮುಂದೆ ಶಿವಾಜಿ ಮಹಾರಾಜ ಹುಟ್ಟಿ ಬಂದಾಗ ಸಿಂಹದ ಮರಿ ಮತ್ತು ಸಿಡಿಲ ಮರಲಾಗೇನೆ ಹೊರಗೆ ಬಂದ ಅನ್ನುವಂಥದ್ದನ್ನು ನಾವೆಲ್ಲರೂ ನೆನಪಿಡಬೇಕು. ಯಾಕೆ ಇದನ್ನ ನಾನು ನೆನಪು ಮಾಡಿಕೊಟ್ಟೆ ಅಂದ್ರೆ, ಆ ತಾಯಿಯ ಪ್ರೇರಣೆ, ಆ ತಾಯಿಯೊಳಗಿರುವಂತ ಸಂಕಲ್ಪ ಎಷ್ಟು ಮಹತ್ವ ಆಗಿತ್ತು ಅನ್ನೋದನ್ನ ನಾವೆಲ್ಲ ಸ್ಮರಿಸಬೇಕಾಗ್ತದೆ. ಹಾಗಾಗಿ ಈ ಒಂದು ಸನಾತನ ಧರ್ಮ, ಇದರಲ್ಲಿ ಬರುವಂತ ಸಂಸ್ಕಾರಗಳನ್ನ ದಯಮಾಡಿ ಎಲ್ಲರೂ ಕೂಡ ಅದನ್ನ ಏನಂದ್ರೆ ರೂಢಿ ಒಳಗೆ ತೆಗೆದುಕೊಂಡು ಬರ್ರಿ. ಆಗಲೇ ಪೂಜನೀಯ ಜಿ ಅವರು ಹೇಳಿದ ಹಾಗೆ ಕೇವಲ ವೈಭವದ ಮೂಲಕ ಕಾರ್ಯಕ್ರಮವನ್ನ ಮಾಡಿ ಬಿಂಬಿಸುವುದರೊಂದಿಗೆ ಕಾರ್ಯಕ್ರಮ ಯಶಸ್ವಿ ಆಗೋದಿಲ್ಲ.
ಅದನ್ನು ರೂಢಿ ಒಳಗೆ ತಂದಾಗ ಆ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅನ್ನುವಂಥದ್ದನ್ನ ನಾವೆಲ್ಲರೂ ನೆನಪಿಡ್ಬೇಕಾಗ್ತದೆ. ಸನಾತನ ಧರ್ಮ ಮತ್ತು ಸಂಸ್ಕೃತಿ ಒಳಗ ಹಲವಾರು ಪದ್ಧತಿಗಳನ್ನ ನಾವು ಇವತ್ತ ಏನಂದ್ರೆ ಅವನ್ನ ಬದಿಗೊತ್ತೀವಿ. ಪಾಶ್ಚಾತ್ಯ ಸಂಸ್ಕೃತಿಗಳಿಗೆ ಒಂದಿಷ್ಟು ಮಾರು ಹೋಗಿವಿ ನಾವೆಲ್ಲ. ಪುಣ್ಯಾತ್ಮರೇ, ತಮಗೆಲ್ಲ ನೆನಪಿರ್ಲಿ, ಹಣೆಯ ಮೇಲೆ ಧರಿಸುವಂತ ತಿಲಕ, ಅದಕ್ಕೂ ಕೂಡ ಒಂದು ಭವ್ಯ ಇತಿಹಾಸವನ್ನು ಹೊಂದಿದೆ ಭಾರತ. ಇದು ಕೇವಲ ನಾನು ಹಣೆಯಲ್ಲಿ ಧರಿಸುವಂತ ಕುಂಕುಮದ ಬಗ್ಗೆ ಮಾತ್ರ ಹೇಳಾಕತ್ತೀನಿ, ಇನ್ನೂ ಇತಿಹಾಸ ಬಹಳ ಅದು, ಹೇಳ್ತಾ ಹೋದ್ರೆ ಸಮಯ ಇಲ್ಲ. ರಾಮಾಯಣ ಕಾಲದ ಒಂದು ಸಣ್ಣ ಇತಿಹಾಸವನ್ನ ನೆನಪು ಮಾಡಿಕೊಡ್ತೀನಿ ನಿಮಗೆ. ಸೀತಾಮಾತೆಯ ಅಪಹರಣ ಆದಾಗ ಅಶೋಕವನದಲ್ಲಿ ಕೂಡಿ ಹಾಕಿದ್ರು ಸೀತೆಯನ್ನ. ನಂತರ ಆ ಯಾವ ವಾನರ ಸೈನ್ಯ ಹೋಗಿ ಅಲ್ಲಿ ಘನಘೋರ ಯುದ್ಧ ಆದ ನಂತರ ಸೀತೆಯನ್ನು ಅಯೋಧ್ಯೆಗೆ ಕರ್ಕೊಂಡು ಬಂದಿರ್ತಾರೆ. ಅರಮನೆಯೊಳಗ ಕುಂತಾಗ ಯಾವ ಪವನ ಸುತ ಹನುಮಾನ ಸೀತಾಮಾತೆ ಹತ್ರ ಬಂದು ನಮಸ್ಕಾರ ಮಾಡಿ ಕೇಳ್ತಾನೆ, ನೋಡ್ರಿ ಸನಾತನ ಧರ್ಮಕ್ಕಿರುವಂತ ಮಹತ್ವ ಎಷ್ಟು ದೊಡ್ಡದೈತೆ ಅನ್ನೋದನ್ನ ಇದ್ರ ಮೂಲಕ ತಿಳ್ಕೊಂಡ್ಬಿಡ್ರಿ ಸಾಕು. ಕೇಳಿದಾಗ ಅಲ್ಲಿ ಹನುಮಂತ ಬಂದು ಸೀತೆಯನ್ನ ಕೇಳಿದ, ತಾಯಿ ಸೀತಾಮಾತೆ, ಲಂಕೆ ಒಳಗೆ ನಾನು ಕೂಡ ಹಾರಿ ಬಂದು ಅಲ್ಲಿಯನ್ನ ಎಲ್ಲವನ್ನ ನೋಡಿದೆ. ಅಲ್ಲಿ ಎಲ್ಲರೂ ನೋಡಿದ್ರು, ಯಾವ ಭಾಗಕ್ಕೂ ನೋಡಿದ್ರು ಬರೀ ರಾಕ್ಷಸರೇ ಇದ್ರು. ಅವ್ರನ್ನ ನೋಡಿದಾಗ ಒಂದು ಕ್ಷಣ ಭಯ ಆಗಬೇಕು, ಆದ್ರೂ ಎಷ್ಟು ಆರಾಮಿದ್ದಲ್ಲವ, ಇದು ಹೆಂಗ್ ಸಾಧ್ಯ ಆಯ್ತು ಅಂತ ಹನುಮಂತ ಸೀತೆಯನ್ನ ಪ್ರಶ್ನೆ ಮಾಡ್ತಾನೆ. ಆ ಪ್ರಶ್ನೆಯನ್ನ ಮಾಡಿದಾಗ ಸೀತಾಮಾತೆ ಸಣ್ಣದಾಗಿರುವಂತ ಉತ್ತರ ಕೊಟ್ಲು. ಏನು ಅಂದ್ರೆ, ನನ್ನೊಳಗೆ ಏನು ಅಂದ್ರೆ ರಾಮ ಇದ್ದ, ಅದಕ್ಕೆ ನನಗೆ ಭಯ ಆಗ್ಲಿಲ್ಲ ಅಂತ ಒಂದು ಮಾತು ಹೇಳಿದಾಗ ಹನುಮಂತ ಹೇಳ್ತಾನೆ, ತಾಯಿ ನನ್ನೊಳಗೂ ಕೂಡ ಒಬ್ಬ ರಾಮ ಇದ್ದಾನೆ, ಆದ್ರೆ ಆ ರಾಕ್ಷಸ ಸೈನ್ಯವನ್ನ ನೋಡಿದಾಗ ನಿನ್ನೊಳಗಿನ ಧೈರ್ಯ ಹೆಂಗ ಬಂತು ಅಂದಾಗ ಆ ಮಾತು ಹೇಳಿದ್ಲು, ಏನಿಲ್ಲ, ವಿವಾಹ ಸಂದರ್ಭದಲ್ಲಿ ಪ್ರಭು ಶ್ರೀರಾಮಚಂದ್ರ ನನ್ನ ಹಣೆಗೆ ಏನು ಕುಂಕುಮವನ್ನ ಇಟ್ಟ, ಆ ತಿಲಕವನ್ನ ಏನು ಕೊಟ್ಟ, ಅದ್ರೊಳಗ ಖಾಯಾಮ ಶ್ರೀರಾಮ ಅದಾನನ್ನುವಂತ ಭರವಸೆ ಮೇಲೆ ನಾನು ಲಂಕೆ ಒಳಗಿದ್ದೆ ಅಂತ ಸೀತೆ ಹೇಳಿದ್ಲು. ಆ ಒಂದು ಭರವಸೆ ಮ್ಯಾಗ ನಾನು ಲಂಕೆ ಒಳಗಿದ್ದೆ, ಭಯ ಇದ್ದಿಲ್ಲ. ಅವಾಗ ಹನುಮಂತ ಅದ ಕ್ಷಣದೊಳಗನ ಹೋಗಿ ಅದ ಅರಮನೆ ಒಳಗ ಕೂಡಿಟ್ಟಿರುವಂತ ಒಂದಿಷ್ಟು ಕುಂಕುಮದ ಭಂಡಾರವನ್ನು ಇಡೀ ಮೈತುಂಬ ಹಾಕೊಂಡು ಎಲ್ಲ ಏನಂದ ಪ್ರೋಕ್ಷಣೆ ಮಾಡಿಕೊಂಡು ಮೈತುಂಬ ಸವರ್ಕೊಂಡವ, ಏನನ್ನ ಕುಂಕುಮವನ್ನ. ಅಲ್ಲಿರುವಂತ ರಾಮ ಲಕ್ಷ್ಮಣರು ಕೇಳ್ತಾರೆ, ನಗಾಕತ್ತಿದ್ರು, ಏನೋ ಹನುಮ ಮತ್ತೆ ನಿನ್ನ ಕಪಿ ಚೇಷ್ಟೆಯನ್ನ ಪ್ರಾರಂಭ ಮಾಡಿದೇನೋ ಅಂತ ಕೇಳಿದಾಗ ಅವಾಗ ಹನುಮನ ಬಾಯಿಂದ ಬಂದ ಮಾತು ಎಷ್ಟು ಮಹತ್ವಿತ್ತು ನೋಡ್ರಿ. ಅವ ಹನುಮ ಹೇಳಿದ, ಪ್ರಭು ಶ್ರೀರಾಮಚಂದ್ರ, ನಾನು ಇದನ್ನ ಕಪಿ ಚೇಷ್ಟೆ ಮಾಡೋದಕ್ಕೆ ಹಾಕೊಳ್ಳಿಲ್ಲಪ್ಪ. ಲಂಕೆಯೊಳಗಿದ್ದಾಗ ಸೀತೆಗೆ ಧೈರ್ಯ ತುಂಬಿದ್ದು ಕೇವಲ ಒಂದು ಸಣ್ಣ ಕುಂಕುಮದ ಬೊಟ್ಟ, ಆದ್ರೆ ಅದರೊಳಗನ ನೀ ಇದ್ದಿ ಅಂದ ಮೇಲೆ ಇದನ್ನ ಮೈಯೆಲ್ಲ ಹಾಕೊಂಡ್ರೆ ನನ್ನ ಮೈಯೆಲ್ಲ ರಾಮನಾಗಿ ನೀ ಇರ್ತೀಯ ಅನ್ನುವಂತ ಭರವಸೆ ಮೇಲೆ ನಾ ಇದನ್ನ ಮೈಯಾಗ ಹಾಕೊಂಡೀನಿ ಅಂತ ಹೇಳಿದವ. ಅಂದ್ರೆ ಎಷ್ಟು ಮಹತ್ವದ ನೋಡ್ರಿ. ಅದು ನಮ್ಮ ಈ ಹಿಂದೂ ರಾಷ್ಟ್ರಕ್ಕೆ ಇರುವಂತ ಒಂದು ದೊಡ್ಡ ಶಕ್ತಿ, ನಮ್ಮ ದೇಶಕ್ಕಿರುವಂತ ದೊಡ್ಡ ಶಕ್ತಿ ಅದು. ಪ್ರತಿಯೊಂದು ಈ ಭೂಮಿಯ ಒಂದು ಭಾರತ ಮಾತೆಯ ಒಂದು ಮಡಿಲಲ್ಲಿ ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಗೌರವ, ಒಂದೊಂದು ಶಕ್ತಿ. ಒಬ್ಬೊಬ್ಬ ಕ್ರಾಂತಿಕಾರಿಗಳು ಇಲ್ಲಿ ಜನಿಸಿ ಹೋಗ್ಯಾರ, ಇನ್ನೊಬ್ಬರಿಗೂ ಕೂಡ ಮಾದರಿ ಆಗ್ಯಾರ, ಹೌದಾ? ಅಂಥ ಎಲ್ಲ ಮಾದರಿಯಾಗಿರುವಂತ ಕೇಸರಿ ನಂದನಗಳು ಇವತ್ತಿನ ದಿವಸ ಗರ್ಜನೆಯನ್ನ ಮಾಡಿ ಇಡೀ ನಮ್ಮ ದೇಶಕ್ಕೆ, ಇಡೀ ನಮ್ಮ ದೇಶದ ಭವ್ಯ ಪರಂಪರೆಗೆ ಅವರು ನಾಮಾಂಕಿತವನ್ನ ಹಾಕಿ ಹೋಗಿದ್ದಾರೆ. ಅದನ್ನ ಪಾಲಿಸಿಕೊಂಡು ಬರುವಂತ ಕೆಲಸವನ್ನ ಇವತ್ತು ನಾವೆಲ್ಲ ಬಾಂಧವರು ಮಾಡಬೇಕಾಗಿರುವಂತಹದ್ದು ನಮ್ಮ ಧರ್ಮ. ಹಾಗಾಗಿ ಇಂಥ ಎಲ್ಲ ಹೆಚ್ಚು ಹೆಚ್ಚು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು. ಆಗಲೇ ಪೂಜನೀಯ ಗುರುಗಳು ಹೇಳಿದ ಹಾಗೆ, ಜಿ ಅವರು ಹೇಳಿದ ಹಾಗೆ, ಇಲ್ಲಿ ಯಾವುದೇ ಜಾತಿ ಮತ ಪಂಥವನ್ನ ಮೀರಿ ಕೇವಲ ನಾವು ಇರುವಂತ ರಾಷ್ಟ್ರ ಮತ್ತು ರಾಷ್ಟ್ರದಲ್ಲಿರುವಂತ ಒಂದು ಸಂಸ್ಕಾರಕ್ಕೆ ನಾವು ಯಾವಾಗ ಆ ಬೆಲೆಯನ್ನ ತರ್ತಾ ಹೋಗ್ತೀವಿ, ನಿಮಗೆ ನೆನಪಿರ್ಲಿ, ಬೇರೆ ಬೇರೆ ದೇಶಗಳಿಗೆ ಒಂದೊಂದು ಹೆಸರನ್ನ ಇಟ್ಟಾರೆ. ಕೆಲವೊಂದು ದೇಶಗಳಿಗೆ ಜಗತ್ತಿನ ದೊಡ್ಡ ಅಣ್ಣ ಅಂತ ಕರೆದ್ರು, ಕೆಲವೊಂದು ದೇಶಗಳಿಗೆ
ಜ್ಞಾನ ಅಂತ ಕರೆದ್ರು. ಹಾಗೆ ಅಣ್ಣ ತಮ್ಮ ಹೀಗೆ ಎಲ್ಲ 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 ದೇಶಗಳಿಗೆ ಒಂದೊಂದು ಹೆಸರನ್ನ ಕರ್ಕೊಂತ ಹೋದ್ರು. ಆದ್ರೆ ನೆನಪಿರ್ಲಿ, ಹೆಮ್ಮೆಯ ನಮ್ಮ ದೇಶಕ್ಕೆ ಭಾರತ ಮಾತೆ ಅಂತ ಕರೆದ್ರು. ಜಗತ್ತಿಗೆ ತಾಯಿ ಎನಿಸ್ಕೊಂಡಿರುವಂತ ರಾಷ್ಟ್ರ ಅದು ನಮ್ಮ ಹೆಮ್ಮೆಯ ಹಿಂದೂಸ್ತಾನ. ಇಡೀ ವಿಶ್ವದೊಳಗೆ ನೀವು ಎಲ್ಲಿ ಹೋಗಿ ಹುಡುಕಿದ್ರು ಕೂಡ ಹಿಂದೂಗಳ ಮೂಲ ಸ್ಥಾನ ಅದು ಅಖಂಡವಾಗಿರುವಂತ ಭಾರತ ಅನ್ನುವಂಥದ್ದನ್ನ ನಾವೆಲ್ಲರೂ ನೆನಪಿಡಬೇಕಾಗ್ತದೆ. ಅಂಥ ಒಂದು ಸ್ಮರಣೆ ತಮ್ಮೆಲ್ಲರಿಗೂ ಬರಬೇಕು. ಸ್ವಾಮಿ ವಿವೇಕಾನಂದರ ಆದರ್ಶಗಳು ಕೇವಲ ಪುಸ್ತಕಕ್ಕೆ ಸೀಮಿತ ಆಗಬಾರದು ಅನ್ನುವಂಥ ಕಳಕಳಿ ನಂದು. ಸ್ವಾಮಿ ವಿವೇಕಾನಂದರ ಆದರ್ಶಗಳು ಕೇವಲ ಪುಸ್ತಕಕ್ಕೆ ಆಗಬಾರ್ದು. ಅವರು ಒಂದು ಮಾತು ಬರೆದಾರೆ, ಬದುಕಲು ಕಲಿಯಿರಿ ಅನ್ನುವಂತ ಗ್ರಂಥವನ್ನು ಒಂದು ಕ್ಷಣ ಕಣ್ಣಾಡಿಸ್ರಿ. ಹಾಗೆ ಬದುಕಲು ಕಲಿಯಿರಿ ಅನ್ನುವಂತ ಒಂದು ಗ್ರಂಥ, ಅದ್ರೊಳಗೆ ಹೇಳಿದ್ರು, ಏಳಿರಿ ಯುವಕರು ಎದ್ದೇಳಿ ಅಂತ ಒಂದು ಮಾತು ಹೇಳ್ಯಾರ. ಅದನ್ನ ನೋಡಿ ಮೊನ್ನೆ ಒಬ್ಬ ನನಗೆ ಪ್ರಶ್ನೆ ಮಾಡಿದ, ಅಜ್ಜನ ಹುಡುಗರಷ್ಟೇ ಹೇಳ್ಬೇಕನ್ರಿ ಮತ್ತು ವಯಸ್ಸಾದವ್ರು ಬ್ಯಾಡನ್ರಿ ಅಂತ ನಾವ. ಅಂದ್ರೆ ಅದರ ಮಾತಿನ ಅರ್ಥ ಹಂಗಲ್ಲ. ಪ್ರತಿಯೊಬ್ಬ ಭಾರತೀಯನೂ ಕೂಡ ಎಚ್ಚರದಿಂದ ಇರಿ ಅನ್ನುವಂತ ಸಂದೇಶವನ್ನ ಅಂದೇ ಕೊಟ್ಟು ಹೋಗ್ಯಾರ ಸ್ವಾಮಿ ವಿವೇಕಾನಂದರು. ಎಚ್ಚರದಿಂದ ಜಾಗೃತರಾಗಿರ್ರಿ ಅಂತ ಹೇಳ್ಯಾರ ಅವರು. ಅದಕ್ಕೆ ಅವರು ಕೊನೆಯದಾಗಿ ಒಂದು ಮಾತು ಹೇಳಿದ್ರು, ಏನು ಅಂದ್ರೆ, ಚಟದಿಂದ ಇರುವಂಥವರು ಯುವಕರಾಗ್ಲಿಕ್ಕೆ ಸಾಧ್ಯ ಇಲ್ಲ, ಸದಾ ಇಂಥ ಚಟುವಟಿಕೆ ಒಳಗೆ ಇರುವಂಥವರು ನಿಜವಾದ ಯುವಕರು ಅನ್ನುವಂತಹ ಮಾತನ್ನ ಬಹಳ ಸುಂದರವಾಗಿ ಸ್ವಾಮಿ ವಿವೇಕಾನಂದರವರು ತಿಳಿಸ್ಕೊಂಡು ಬಂದಿರುವಂತಹದ್ದು. ಅಂತ ಸ್ವಾಮಿ ವಿವೇಕಾನಂದರ ಇತಿಹಾಸವನ್ನ ಓದ್ರಿ. ಛತ್ರಪತಿ ಶಿವಾಜಿ ಮಹಾರಾಜರ ಇತಿಹಾಸ ಏನು, ಸಾಕಷ್ಟು ರಾಜರು ಆಗಿ ಹೋಗ್ಯಾರ ನಮ್ಮ ದೇಶದೊಳಗೆ, ಏನ್ರಿ. ನಮ್ಮ ಹಿಂದೂ ಪರಂಪರೆಯನ್ನು ಎತ್ತಿ ಹಿಡಿದಂತ ಅರಸು ಮನೆತಗಳು ಸಾಕಷ್ಟು ಅದಾವೆ. ಆದ್ರೆ ನಿಮಗೆ ನೆನಪಿರ್ಲಿ, ಉದ್ದೇಶ ದೊಡ್ಡದಿತ್ತು ಅಂತಂದ್ರೆ ಅದು ವ್ಯಕ್ತಿಯಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಉದ್ದೇಶ ಒಳ್ಳೇದಿರ್ಬೇಕು, ನಮ್ಮ ಸಂಕಲ್ಪ ಒಳ್ಳೇದಿರ್ಬೇಕು. ಅಂದಾಗ ನೀವು ಎಲ್ಲೇ ಹೋದ್ರೂ ಕೂಡ, ಯಾವ ಮೂಲೆ ಒಳಗಿದ್ರು ಕೂಡ ನಿಮ್ಮನ್ನ ಗುರುತಿಸುವಂತ ಶಕ್ತಿ ಬರುತ್ತೆ. ನಿಮ್ಮ ಉದ್ದೇಶ ಒಳ್ಳೇದಿರ್ಲಿ. ಇವತ್ತು ಅಂತ ಉದ್ದೇಶವ ಏನು, ಯಾವ ನಮ್ಮ ಅಖಂಡ ಹಿಂದೂ ಭಾರತದ ಒಂದು ಉದ್ದೇಶ ಏನು, ಹಿಂದೂ ಸಮ್ಮೇಳನದ ಒಂದು ಉದ್ದೇಶ ಏನಾಗಿದೆ ಅಂದ್ರೆ, ಎಲ್ಲರೊಳಗೂ ಕೂಡ ಸಂಸ್ಕಾರ ಬರಲಿ, ಪಂಚ ಪರಿವರ್ತನೆ ಆಗ್ಲಿ ಅನ್ನುವಂತ ಉದ್ದೇಶ ಇದೆ. ಅದು ಜಗತ್ತಿನಾದ್ಯಂತ ಹೆಸರನ್ನ ಗಳಿಸಿದೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಸಂತೋಷ ಆಗ್ತದೆ ಪುಣ್ಯಾತ್ಮರೇ. ಹಾಗಾಗಿ ತಾವೆಲ್ಲರೂ ಕೂಡ ಕೊನೆಯದಾಗಿ ಒಂದು ಮಾತು ಹೇಳುವುದು ಏನು ಅಂತಂದ್ರೆ, ಸಾಹಸದೊಳಗೆ ಯಾರನ್ನ ನೋಡಿ ನಾವು ಸಾಹಸ ಮಾಡ್ಬೇಕು ಹೇಳ್ರಿ ನೋಡೋಣ. ಒಂದು ಸಣ್ಣ ಪ್ರಶ್ನೆ ನಿಮಗೆ, ಸಾಹಸದೊಳಗ ಏನು ವೀರರನ್ನ ನೋಡಿ ಸಾಹಸ ಮಾಡಬೇಕು, ಅಥವಾ ಅವಿಸ್ಮರಣೀಯರಾಗಿರುವಂತವರನ್ನ ಅವರ ಕಥೆಯನ್ನು ಕೇಳಿ ಸಾಹಸವನ್ನ ಮಾಡಬೇಕು ಏನು ಅಂತ ಪ್ರಶ್ನೆ ಮಾಡಿದಾಗ ಒಬ್ಬ ಅನುಭವಿಗಳು ಬರೆದ್ರು, ಸಾಹಸವನ್ನ ಮಾಡ್ಬೇಕಾದ್ರೆ ಯಾವ ದೊಡ್ಡ ದೊಡ್ಡ ವಿಷಯವನ್ನು ಓದೋದು ಬೇಕಾಗಿಲ್ಲ. ನಮ್ಮ ಕಣ್ಣ ಎದುರಿಗೆ ಎಲ್ಲೋ ಒಂದು ಕಡೆ ವಾಸ ಇರುವಂತ ಒಂದು ಸಣ್ಣ ಇರುವಿಯನ್ನ ನೋಡಿ ನಾವು ಸಾಹಸ ಮಾಡ್ಬೇಕಂತೆ. ಏನನ್ನ ನೋಡಿ, ಏನನ್ನ ನೋಡಿ? ಸಣ್ಣ ಇರುವೆಯನ್ನ ನೋಡಿ ಆಶ್ಚರ್ಯ ಅನಿಸ್ಬೋದು ನಿಮಗೆ. ಅಜ್ಜರ ಏನು ಇರುವೆ ನೋಡಿ ಏನು ಸಾಹಸ ಮಾಡಬಹುದು ಅಂತ ಅನಿಸ್ಬೋದು. ನಿಮಗೆ ನೆನಪಿರ್ಲಿ, ಇರುವೆಯ ಸಾಹಸ ಎಷ್ಟು ದೊಡ್ಡದೈತಿ ಅಂದ್ರೆ, ಒಂದು ಕಲ್ಲು ಸಕ್ಕರೆಯ ಹಳಕು ಅದನ್ನ ಎತ್ತುವ ಶಕ್ತಿ ಇಲ್ಲ, ಆದ್ರೆ ಅದರೊಳಗೆ ಒಗ್ಗಟ್ಟು ಅನ್ನೋದು ಬಂತು ಅಂದ್ರೆ ಎಷ್ಟೇ ದೊಡ್ಡದಾದ್ರೂ ಕೂಡ ಒಯ್ಯುವಂತ ಶಕ್ತಿ ಅದ್ರೊಳಗೆ ಬರ್ತೈತಿ. ಹೌದಾ? ಸಾಹಸದ ದೃಷ್ಟಿಕೋನ ಇದ್ದಾಗ ಒಂದು ಇರುವೆ ನಮಗೆ ಮಾದರಿ ಆಗ್ತದೆ. ಇನ್ನು ಧೈರ್ಯದ ವಿಷಯವಾಗಿ ಬಂದಾಗ ಏನು, ಯಾರ ಸ್ಫೂರ್ತಿ ನಮಗೆ ಧೈರ್ಯ ಆಗತ್ತೆ ವಿಚಾರ ಮಾಡ್ರಿ. ಯಾರ ಸ್ಫೂರ್ತಿ ನಮಗೆ ಧೈರ್ಯ, ಯಾರನ್ನ ನೋಡಿ ನಾವು ಧೈರ್ಯವನ್ನ ಮೆಚ್ಚಬೇಕು ಅಂದ್ರೆ, ನಿಮಗ ಈ ಸಂದರ್ಭದಲ್ಲಿ ಹೇಳ್ತೀನಿ ಪುಣ್ಯಾತ್ಮರಿ, ಈ ಮಾತು ನೆನಪಿಡ್ರಿ. ಅದು ಕೇವಲ ತಾಯಂದಿರಲ್ಲಿ ಇರುವಂತ ಧೈರ್ಯವನ್ನ ನಾವು ಗಮನಿಸಿದಾಗ ನಮಗ್ ನಿಜವಾದ ಧೈರ್ಯ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ನಿಮಗೆ ನೆನಪಿರ್ಲಿ, ತಾಯಂದ್ರಲ್ಲಿರುವಂತ ಧೈರ್ಯ, ಒಬ್ಬ ತಾಯಿ ಮನಸ್ಸು ಮಾಡಿದ್ರೆ ಏನೆಲ್ಲ ಬದಲಾವಣೆಯನ್ನ ಮಾಡುವಂತ ಶಕ್ತಿ ಒಬ್ಬ ತಾಯಂದ್ರಲ್ಲಿದೆ. ಹೌದಾ? ಹಾಗಾಗಿ ಅಂತ ಒಂದು ಕಾರ್ಯವನ್ನ ತಾಯಿ ಜೀಜಾಬಾಯಿ ಮಾಡಿದ್ಲು. ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರಂತ ಒಬ್ಬ ಅಮೋಘ ಸಿಡಿಲ ಮರಿ ಜಗತ್ತಿಗೆ ಸಿಕ್ಕಂತಾಯ್ತು. ಅವರ ಆದರ್ಶಗಳನ್ನ ನಾವು ನೀವೆಲ್ಲರೂ ಕೂಡ ರೂಢಿಸಿಕೊಳ್ಳುವರಂತವರ ಆಗೋಣ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇನ್ನೊಂದು ಸಣ್ಣ ವಿಷಯವನ್ನ ಈ ಸಂದರ್ಭದಲ್ಲಿ ನಾನು ನೆನಪಿಸ್ಕೊಡ್ಬೇಕಾಗ್ತದೆ. ಇವತ್ತಿನ ದಿನಾಂಕಕ್ಕೆ ಕಾರ್ಯಕ್ರಮ ನಿಗದಿ ಮಾಡಿದಾಗ ಒಂದು ಕಡೆ ಹೆಮ್ಮೆ ಅನ್ನಿಸ್ತು ನನಗೆ. ಇವತ್ತಿನ ದಿನಾಂಕ
14 ಈ ತಾರೀಖನ್ನ ನಿಗದಿ ಮಾಡಿದಾಗ ಎಲ್ಲ ಕಾರ್ಯಕರ್ತರು ತಿಳಿಸಿದ್ರು, ಸ್ವಾಮೀಜಿಯವರೇ 14ಕ್ಕೆ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡೀವಿ ಅಂದಾಗ ನಿಜವಾಗಿನೂ ಕೂಡ ಇಂಥ ಹಿಂದೂ ಸಮಾವೇಶ ಅವಿಸ್ಮರಣೀಯ ಆಗಬೇಕು. ಯಾಕಂದ್ರೆ ಕಳೆದ ಕೆಲ ವರ್ಷದ ಹಿಂದೆ ಪುಲ್ವಾಮಾ ದಾಳಿ ಅನ್ನುವಂಥದ್ದು ಆಗಿ ಹೋಯಿತು, ಹಲವಾರು ತ್ಯಾಗದ ಬಲಿದಾನ ಆಗಿ ಹೋಯಿತು. ಆ ಸಂದರ್ಭದಲ್ಲಿ ಅವರನ್ನ ಸ್ಮರಿಸಲಿಕ್ಕೆ ಒಂದು ವೇದಿಕೆ ಆಯ್ತಲ್ಲ ಅನ್ನುವಷ್ಟು ಹೆಮ್ಮೆ ಇವತ್ತು ನಮಗೆಲ್ಲರಿಗೂ ಕೂಡ ನಾವು ನೆನೆಸ್ಬೇಕಾಗ್ತದೆ. ಅಂತ ಎಲ್ಲ ಧೀರ ವೀರರಿಗೆ ಆ ಭಾರತ ಮಾತೆ ಇಲ್ಲಿ ಸೇರಿರುವಂತ ಎಲ್ಲರ ಒಂದು ಆಶೀರ್ವಾದ ಅವರ ಮನೆತನಕ್ಕೆ ಸದಾ ಇರ್ಲಿ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಮತ್ತೆ ಅದರ ಜೊತೆಗೆ ವಿಶೇಷ ಇವತ್ತು ಯಾವ ವಾರ? ಇವತ್ತು ಯಾವ ವಾರ? ಶನಿವಾರ. ನೋಡ್ರಿ, ಬಲವಾಗಿರುವಂಥ ಒಂದು ಬಜರಂಗ ಬಲಿಯ ಒಂದು ಶ್ರೇಷ್ಠವಾಗಿರುವಂಥ ವಾರ. ಇವು ಎರಡನ್ನ ಗುರುತಿಸಿ ಇಟ್ಟಿರೋ ಏನೋ ಗೊತ್ತಿಲ್ಲ, ಆದರೆ ಸಮಯ ಸಂದರ್ಭ ಅದನ್ನ ನಮಗೂ ಒದಗಿಸಿಕೊಟ್ಟಿದ್ದು ಇದು ನಮ್ಮ ಪೂರ್ವ ಜನ್ಮದ ಸುಕೃತ ಪುಣ್ಯ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಈ ಎಲ್ಲ ಕಾರ್ಯಕ್ರಮಕ್ಕೆ ಒಂದು ಸಂಘಟನಾ ಶಕ್ತಿಯಾಗಿ ಏನು ಸರ್ವರೂ ಕೂಡ ಏನು ಸಹಾಯದ ಹಸ್ತವನ್ನ ಮಾಡಿ ಸಂಘಟನೆಯ ಮೂಲಕ ಕಾರ್ಯಕ್ರಮದ ಒಂದು ದಿಶೆಯನ್ನ ಬಹಳ ಎತ್ತರ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದೀರಿ. ಈ ಭಾಗದಲ್ಲಿ ಮತ್ತೆ ಎಲ್ಲಾದರೂ ಕೂಡ ಇಂತಹ ಕಾರ್ಯಕ್ರಮಗಳು ನಡೆದಾಗ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಕೂಡ ಪ್ರಬಲರಾಗಿ ಯಾವುದೇ ಜಾತಿ ಮತ ಪಂಥವನ್ನ ಮೀರಿ ಬಂದು ಇಂತಹ ಕಾರ್ಯಕ್ರಮಗಳನ್ನ ತಾವು ಯಶಸ್ವಿಗೊಳಿಸ್ರಿ ಅನ್ನುವಂತಹ ಮಾತನ್ನ ಹೇಳ್ತಾ ಕೊನೆಯದಾಗಿ ಒಂದು ಸಲ ಜೈಘೋಷವನ್ನ ಮಾಡಿಬಿಡಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ವಂದೇ ವಂದೇ